ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾವಿವತ್ತು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಒಂದು ಹಳ್ಳಿಯಲ್ಲಿ ವಾಸ್ತು ವೀಕ್ಷಣೆಗೆ ಬಂದಿರುವಂಥದ್ದು. ಇವರು ಸತತ 3 ತಿಂಗಳಿಂದ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಮನೆಯನ್ನ ನೋಡ್ಕೊಡಿ ಅಂತ ಕರಿತಾ ಇದ್ರು. ಅಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನು ತೋರಿಸ್ತೀನಿ. ಮತ್ತೆ ಈ ಮನೆ 1 ವರ್ಷದಿಂದ ನಿಂತ್ಕೊಂಡಿದೆ, ಆ ಮನೆಯನ್ನ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೆಲ್ಲ ಏನ್ ದೋಷಗಳ ಕಾರಣ ಇರ್ಬೋದು ಅವೆಲ್ಲವನ್ನು ವಿಸ್ತೃತವಾಗಿ ಈ ವಿಡಿಯೋದಲ್ಲಿ ತೋರಿಸುವಂತ ಪ್ರಯತ್ನ. ಲೈವ್ ವಿಡಿಯೋ ಆಗಿರುತ್ತೆ ವೀಕ್ಷಕರೇ, ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ. ಸಾಕಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಓಂ ಅನಘಾಯ ನಮಃ. ನೋಡಿ, ಇಲ್ಲಿಂದ ಅಲ್ಲಿ ತನಕ ಹಾಗೂ ಅಲ್ಲಿಂದ ಅಲ್ಲಿ ತನಕ ಇವ್ರದೇ ಸ್ಥಳ. ಆದ್ರೆ ಇಲ್ಲಿ ನಮ್ಮ ಗೇಟ್ ಏನಿದೆ, ಇದು ನೈಋತ್ಯಕ್ಕೆ ಬರ್ತಾ ಇದೆ. ನೈಋತ್ಯ ಅನ್ನುವಂಥದ್ದು ನೀಚ ಸ್ಥಾನ ಆಗಿರೋ ಕಾರಣಕ್ಕೆ ಅಲ್ಲಿ ಯಾವುದೇ ರೀತಿ ಎಂಟ್ರಿ ಇರಬಾರ್ದು. ಅದು ಗೇಟ್ ಆಗಿರ್ಲಿ ಅಥವಾ ಮನೆಯ ಬಾಗ್ಲಾಗಿರ್ಲಿ, ಇದು ಸ್ಟೆಬಿಲಿಟಿಯನ್ನ ವ್ಯತ್ಯಾಸ ಮಾಡ್ಬಿಡುತ್ತೆ. ಅವಾಗ ಡಿಲೇ ಆಗೋದಕ್ಕೆ, ಕೆಲಸಗಳು ಡಿಲೇ ಆಗೋದಕ್ಕೆ ಇದು ಒಂದು ಕಾರಣ ಅಂತ ಕೂಡ ಹೇಳ್ಬೋದು. ಹಾಗಿದ್ದಾಗ ಇನ್ನೂ ಏನೇನು ಸಮಸ್ಯೆ ಇದೆ. ಸೊ ನಾವು ಗೇಟ್ ಎಲ್ಲಿ ಮಾಡ್ಕೋಬೇಕಾಗಾದ್ರೆ, ಇಲ್ಲಿ ಸೆಂಟ್ರಿಂದ ರಸ್ತೆ ಬರುತ್ತೆ, ಈ ರಸ್ತೆನ ನಾವು ಜಮೀನಿಗೆ ಹೋಗಿ ಕೂಡ ಬಳಸ್ಬೋದು. ಮತ್ತೆ ಇಲ್ಲಿ ಮಾಡಿದಾಗ ಏನಾಗ್ಬಿಡುತ್ತೆ, ದೋಷ ಬರುತ್ತೆ. ನೈಋತ್ಯ ಓಪನ್ ಆಗಿರುವಂತ ದೋಷ, ನೈಋತ್ಯ ದೋಷ ಬರುತ್ತೆ. ಅದೆಲ್ಲವನ್ನು ತಪ್ಪಿಸ್ಕೋಬೇಕಂದ್ರೆ ನಾವು ಆ ಗೇಟ್ ಅನ್ನ ಕ್ಲೋಸ್ ಮಾಡಲೇಬೇಕಾಗುತ್ತೆ. ಬನ್ನಿ ಮುಂದೆ ಹೋಗೋಣ. ಅಲ್ಲಿ ಬರ್ತಾ ಇರುವಂತ ರಸ್ತೆ ನೋಡಿ, ಇಲ್ಲಿ ಬಳಸ್ಕೊಂಡು ಬಂದಿದೆ. ಅವಾಗ ಇದು ರೌಂಡ್ ಆಗಿ ನಾವು ಬೇಲಿ ಹಾಕೊಂಡಾಗ ಆ ಒಂದು ರಸ್ತೆ ಈ ಮನೆಗೆ ಕುಟ್ಟಾಗಿ ಪರಿಣಮಿಸುತ್ತೆ. ಸೊ ಅದಕ್ಕೂ ಕೂಡ ರೆಮಿಡಿಯನ್ನು ಕೊಡಲಾಗಿದೆ. ಬನ್ನಿ. ಇದು ಹೊಸದಾಗಿ ಕಟ್ತಾ ಇರ್ತಕ್ಕಂಥ ಮನೆ. ಈ ಮನೆಗೆ ಸಾಕಷ್ಟು ವಿಚಾರದಲ್ಲಿ ಮಿಸ್ಟೇಕ್ ಆಗಿದೆ ಅಥವಾ ಸರಿಯಾಗಿದೆ, ಏನೇನು ತಪ್ಪಿದೆ ಎಲ್ಲ ತೋರಿಸ್ತೀನಿ. ಏನೆಲ್ಲ ವಿಚಾರಗಳಿಂದ ಈ ಮನೆಯಲ್ಲಿ ಪ್ರಾಬ್ಲಮ್ಸ್ ಇದೆ ಅದೆಲ್ಲವನ್ನ ವಿಸ್ತೃತವಾಗಿ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಮುಖ್ಯವಾಗಿ ಇಲ್ಲಿ ನೋಡಿ, ಒಂದು ನಾವು ಈ ತರ ಸ್ಲೋಪ್ ಆಗಿ ಈಶಾನ್ಯದಲ್ಲಿ ತಗೊಳ್ಳೋದು ಅವಾಯ್ಡ್ ಮಾಡಬೇಕು. ತಗೊಂಡ್ಬಿಟ್ಟಿದೀವಿ ಅಂದಮೇಲೆ ಮತ್ತೆ ಅದನ್ನ ಮುಂದೆ ಬೆಳೆಸಬಾರ್ದು. ಈ ತರ ಯಾವುದೇ ರೀತಿಯಾಗಿ ಅದಕ್ಕೆ ಕನೆಕ್ಷನ್ ಮಾಡಿ ಮತ್ತೆ ಮುಂದೆ ಬೆಳೆಸ್ಕೊಂಡು ಹೋಗುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಇದನ್ನ ಇವ್ರ ಕಾರ್ ಶೆಡ್ಡೇ ಮಾಡ್ಬೇಕನ್ನೋದಾದ್ರೆ ಸಾಕಷ್ಟು ಜಾಗ ಇದೆ, ನಾನು ಬೇರೆ ಅವಕಾಶಗಳನ್ನು ತೋರಿಸ್ಕೊಟ್ಟಿದ್ದೀನಿ. ಇನ್ನು ನಾವು ಈ ಮನೆಗೆ ನೋಡಿ, ಈ ಮನೆಯನ್ನ ಕಟ್ಬಿಟ್ಟಿದ್ದಾರೆ, ಆದ್ರೆ ಆ ಮನೆಯನ್ನ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ನಮಗೆ ಬೌಂಡ್ರಿನೇ ಇಲ್ಲ, ಬೌಂಡ್ರಿ ಲೆಸ್ ಮನೆ ಅಂತ ಕರಿಬೋದು. ಸೊ ಈ ಮನೆಗೆ ನಾವೇನ್ ಮಾಡ್ಬೇಕಾಗತ್ತೆ, ಒಂದು ಬೌಂಡ್ರಿ ಫಿಕ್ಸ್ ಮಾಡ್ಬೇಕಾಗತ್ತೆ. ಇಲ್ಲಿ ಈ ಮನೆಯಲ್ಲಿ ಸದ್ಯಕ್ಕೆ ನಮ್ಗೆ ಇಲ್ಲಿ ಎಂಟ್ರಿ ಬಂದೆ. ಇದು ವರಾಂಡ ಕಂಪ್ಲೀಟ್ 2 ಕಡೆ ಈಕ್ವಲ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಇದನ್ನ ವರಾಂಡ ಕೂಡ ಅಕ್ಸೆಪ್ಟ್ ಮಾಡಬಹುದು. 3ನೇ ಭಾಗದಲ್ಲಿ ಬಾಗಿಲನ್ನು ತಗೊಂಡಿದ್ದಾರೆ. ಆದ್ರೆ ಇವರ ಹೆಸರಿಗೆ ಅನ್ವಯಿಸುವಂತೆ ನಮಗೆ ಈಶಾನ್ಯದ ಬಾಗಿಲು ಬಹಳ ಸೂಕ್ತ ಇದೆ. ಯಜಮಾನರಿಗೆ ಮತ್ತು ಮನೆಯಲ್ಲಿರ್ತಕ್ಕಂಥವರಿಗೆ ಈಶಾನ್ಯದ ಬಾಗಿಲು ಒಳ್ಳೆ ಒಂದು ಸಮೃದ್ಧಿಯನ್ನು ಕೊಡುತ್ತೆ ಅಂತ ತೋರಿಸ್ತಾ ಇದೆ. ನಮ್ಮ ಹೆಸರಿಗೆ ತಕ್ಕ ಬಾಗಿಲು ವಿಡಿಯೋ ನೋಡಿ, ಅದರಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆ ಪ್ರಕಾರವಾಗಿ ನೋಡಕ್ ಹೋದಾಗ ಈ ಬಾಗಿಲು ಏನು ತೊಂದರೆ ಇಲ್ಲ. ಆದ್ರೆ ಇವರ ಹೆಸರಿಗೆ ಸೂಕ್ತವಾಗಿ ನೋಡ್ಬೇಕು. ಅದ್ರ ಜೊತೆಗೆ ಇಲ್ಲಿ ದೇವರ ಮನೆ ನೋಡಿ, ದೇವರ ಮನೆ ರಾಂಗ್ ಆಗಿದೆ. ಅದಕ್ಕೋಸ್ಕರ ನಾವು ಬಾಗಿಲನ್ನ ಶಿಫ್ಟ್ ಮಾಡುವಂತಹ ಅನಿವಾರ್ಯತೆ ಬರ್ತಾ ಇದೆ. ಬನ್ನಿ ಒಳಗೆ. ಇಲ್ಲಿ ಈ ರೀತಿಯಾಗಿ ಈಶಾನ್ಯದಲ್ಲಿ ಸ್ಲ್ಯಾಬ್ ಹಾಕೊಳ್ಳತಕ್ಕಂಥದ್ದು ತಪ್ಪು. ಅದ್ರ ಜೊತೆಗೆ ಈ ರೀತಿಯಾಗಿ ಗೋಡೆ ಕಟ್ಟಿ ಇದನ್ನು ದೇವರ ಮನೆ ಮಾಡುವಂಥದ್ದು ತಪ್ಪು. ಯಾವುದೇ ಕಾರಣಕ್ಕೂ ಈಶಾನ್ಯದಲ್ಲಿ ದೇವರ ಮನೆ ಬರಬಾರ್ದು ಅನ್ನೋದನ್ನ ನಾವು ಬಹಳ ಬಾರಿ ಹೇಳಿದ್ದೀವಿ. ಅದರಲ್ಲಿ ಕೂಡ ಸಾಕಷ್ಟು ವಿಡಿಯೋದಲ್ಲಿ ಸಾಕಷ್ಟು ಬಿಡಿಸಿ ತಿಳಿಸ್ಕೊಟ್ಟಿದ್ದೀವಿ. ಈಶಾನ್ಯಕ್ಕೆ ಸಂಬಂಧಿಸಿದಂತೆ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ. ಆ ವಿಡಿಯೋವನ್ನು ನೋಡಿದಾಗ ಅದರಲ್ಲಿ ನಿಮಗೆ ಇದರ ಮಾಹಿತಿ ಸಂಪೂರ್ಣವಾಗಿ ಸಿಗುತ್ತೆ. ಇದು ಈಶಾನ್ಯದಲ್ಲಿ ದೇವರ ಮನೆ ಬಂತು. ಮೊದಲನೇ ಸಂತಾನ ಇರ್ಬೋದು, ಮನೆಯ ಹೆಣ್ಣು ಮಕ್ಕಳು ಇರ್ಬೋದು, ಮದುವೆ ಜೀವನದಲ್ಲಿ ಸಾಕಷ್ಟು ಚಾಲೆಂಜಸ್ ಅನ್ನು ಎದುರಿಸಬೇಕಾಗತ್ತೆ. ಅವರು ಹೋದ ಮನೆಯಲ್ಲಿ ಅಲ್ಲಿ ಸಹಬಾಳ್ವೆ ನಡೆಸೋದಕ್ಕೆ ಅವರಿಗೆ
ಆಗೋದಿಲ್ಲ. ಯಾಕಂದ್ರೆ ಇವ್ರಿಗೆ ಡಾಮಿನೇಷನ್ ಜಾಸ್ತಿ ಇರುತ್ತೆ, ಇವರು ಅಲ್ಲಿ ಹೊಂದಿಕೊಂಡು ಹೋಗೋದಿಲ್ಲ. ಆ ಎಲ್ಲ ವಿಚಾರಕ್ಕೆ ನಾವೇನಂತೀವಿ, ಇಲ್ಲಿ ಈಶಾನ್ಯದಲ್ಲಿ ದೇವರ ಮನೆಯನ್ನ ಬೇಡ ಅಂತ ಹೇಳ್ತೀವಿ. ದೇವರ ಮನೆ ಎಲ್ಲಿ ಬರ್ಬೇಕು ಅನ್ನೋದಕ್ಕೂ ಒಂದು ವಿಡಿಯೋ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ದೇವರ ಮನೆ ಹೇಗಿರ್ಬೇಕು ಅನ್ನೋದಕ್ಕೂ ಒಂದು ವಿಡಿಯೋ ಇದೆ, ಆ ವಿಡಿಯೋನು ಕೂಡ ನೀವು ನೋಡ್ಬೋದು. ನಮ್ಮ ಚಾನಲ್ನಲ್ಲಿ ಎಲ್ಲ ವಿಡಿಯೋಗಳು ಅವೈಲೇಬಲ್ ಇದಾವೆ. ಇಲ್ಲಿ ಈ ಮನೆಗೆ ನಾವು ಸಜೆಷನ್ ಕೊಡಬೇಕಾದ್ರೆ ಈ ದೇವರ ಮನೆಯನ್ನ ತೆಗಿಬೇಕು, ಅದ್ರ ಜೊತೆಗೆ ಅದ್ರ ಮೇಲಿನ ಸ್ಲ್ಯಾಬ್ ಎಲ್ಲವನ್ನ ತೆಗೆದು ಇಲ್ಲಿ ದೇವರ ಮನೆ ಬರಬೇಕು. ಇಲ್ಲಿ ಗೋಡೆಯನ್ನು ಕಟ್ಕೊಂಡು ಇಲ್ಲಿ ದೇವರ ಮನೆ ಬರುವಂಥದ್ದು. ಆಮೇಲೆ ಇಲ್ಲಿ ಒಂದು ಕಿಟಕಿಯನ್ನ ಮಾಡಿಕೊಂಡು ಇಲ್ಲಿ ತೋರಿಸಿದೀವಿ, ಈ ಭಾಗದಲ್ಲಿ ಇಲ್ಲಿಂದ ಕಿಟಕಿ ಬಾಗಿಲು ಓಪನ್ ಆಗೋ ಥರ ಇಲ್ಲಿ ಒಂದು ಬಾಗಿಲನ್ನು ಕೊಡಬೇಕು. ಇನ್ನು ಇದು ಉತ್ತರದಲ್ಲಿ ಕಿಟಕಿ ಇದೆ, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದಕ್ಕೊಂದು ವೆಂಟಿಲೇಟರ್ ಅವಶ್ಯಕತೆ ಇದೆ, ಅದನ್ನೊಂದು ಮಾಡ್ಕೊಳ್ಳೋಕೆ ಹೇಳಿದ್ದೀನಿ. ಬಹಳ ಬಹಳ ಮುಖ್ಯವಾಗಿ ಮೆಟ್ಲು ಮಾಡಬೇಕಾದ್ರೆ ತಪ್ಪು ಮಾಡ್ಕೋಬೇಡಿ. ಯಾಕಂದ್ರೆ ಮೆಟ್ಲು ಮಾಡುವಾಗ ತಗಲೋ ವೆಚ್ಚ ತುಂಬ ಜಾಸ್ತಿ. ಅದನ್ನು ಹೊಡಿಬೇಕು ಅನ್ನುವಾಗ ನಿಮ್ಗೆಲ್ಲೋ ಒಂದು ಕಡೆ ಮನಸ್ಸು ಹೊಡಿಯೋಕೆ ಮನಸ್ಸು ಬರಲ್ಲ. ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಮೆಟ್ಲು ಬಂದ್ಬಿಟ್ಟಿದೆ. ಇದು ಉತ್ತರದ ಮಧ್ಯಭಾಗ. ನಮಗೆ ಇಲ್ಲಿ ನೋಡಿ, ಇದು ಬ್ರಹ್ಮಸ್ಥಾನ ಬರ್ತಾ ಇದೆ. ಬ್ರಹ್ಮಸ್ಥಾನದ ಮೇಲೆ ನಾವು ತುಳಿಯೋ ತರ ಈ ತರ ಇಲ್ಲಿ ಕನೆಕ್ಟ್ ಆಗ್ತದೆ ಬ್ರಹ್ಮಸ್ಥಾನಕ್ಕೆ ಮೆಟ್ಲು. ಅದ್ರ ಜೊತೆಗೆ ಇಲ್ಲಿ ಉತ್ತರಕ್ಕೆ ಸೆಂಟ್ರಲ್ಲಿ ನಮಗೆ ಮೆಟ್ಲು ಬಂದ್ಬಿಟ್ಟಿದೆ. ಈ ರೀತಿಯಾಗಿ ಉತ್ತರದ ಸೆಂಟ್ರಲ್ಲಿ ಮೆಟ್ಲು ಬರುವಂಥದ್ದು ಸೂಕ್ತ ಅಲ್ಲ. ಇದು ಒಂದು ಫೈನಾನ್ಷಿಯಲ್ ಆಗಿ ಹಿನ್ನಡೆಯನ್ನು ಕೊಡುತ್ತೆ, ಇನ್ನೊಂದು ಮನೆಯ ಹೆಣ್ಣುಮಕ್ಕಳ ಆರೋಗ್ಯವನ್ನ ನಿಧಾನ ಮಾಡುತ್ತೆ, ಆಸ್ಪತ್ರೆಗೆ ಖರ್ಚಿಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಈ ಸ್ಟೇರ್ ಕೇಸ್ಗೆ ನಾವು ವ್ಯವಸ್ಥೆ ಏನು ಮಾಡಿದ್ದೀವಿ ಅಂದರೆ ನೋಡಿ, ಇಲ್ಲೆಲ್ಲ ಮಾರ್ಕಿಂಗ್ ಮಾಡಿ ನಾವು ಯಾವ ರೀತಿಯಾಗಿ ನಿಮ್ಮ ಜಾಗಕ್ಕೆ ಬಂದಾಗ ಎಷ್ಟು ಡೀಟೇಲ್ ಆಗಿ ಮಾಡಿಕೊಡ್ತೀವಿ ಅನ್ನೋದಕ್ಕೆ ಇಲ್ಲಿ ಉದಾಹರಣೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಮಾರ್ಕಿಂಗ್ ಮಾಡಿಕೊಟ್ಟಿದ್ದೀನಿ ನೋಡಿ, ಬರುವಂತೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಆಮೇಲೆ ಇಲ್ಲಿ ಈ ಲಾಫ್ಟ್ ನೋಡಿ, ಇಲ್ಲಿ ಈ ರೀತಿಯಾಗಿ ಸಜ್ಜಾ ಬರೋ ಹಾಗಿಲ್ಲ, ಯಾವುದೇ ಕಾರಣಕ್ಕೂ ಸಜ್ಜಾ ಮಾಡ್ಕೋಬೇಡಿ. ಅಡಿಗೆ ಮನೆನ ಓಪನ್ ಕಿಚನ್ ಮಾಡಿದ್ದಾರೆ. ಇಷ್ಟೊಂದು ದೊಡ್ಡ ಕಿಚನ್ನಿನ ಅವಶ್ಯಕತೆ ಇರೋದಿಲ್ಲ. ಬಹಳ ಬುದ್ಧಿವಂತರಾಗಿ ಯೋಚನೆ ಮಾಡಿ ಇಷ್ಟು ದೊಡ್ಡ ಕಿಚನ್ ಆಗಿ ಇಟ್ಕೊಂಡಾಗ ಅದು ಕೂಡ ಸಾಕಷ್ಟು ಮನೆಯಲ್ಲಿ ಸಮಸ್ಯೆಗಳನ್ನೇ ತಂದು ಹಾಕುತ್ತೆ. ಅದ್ರ ಬಗ್ಗೆ ಗಮನ ಇರಲಿ. ಕಿಟಕಿ ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿ ಈ ಕಿಟಕಿಯನ್ನು ಕೂಡ ನಾವು ಈಶಾನ್ಯಕ್ಕೆ ಶಿಫ್ಟ್ ಮಾಡಿಸಿದೀವಿ. ಇಲ್ಲಿ ಅಗ್ನಿ ಮೂಲೆಯಲ್ಲಿ ಗ್ಯಾಸ್ ಉರಿಯುವಂತ ವ್ಯವಸ್ಥೆ ಮಾಡಬೇಕು. ಅಗ್ನಿ ಮೂಲೆಯಲ್ಲಿ ಗ್ಯಾಸು ವ್ಯವಸ್ಥೆ ಆಗಬೇಕು. ಇಲ್ಲೇನು ಲಾಫ್ಟ್ ಬಂದಿದ್ದಾವೆ, ಇದು ಸರಿಯಾಗಿದೆ, ಇದನ್ನು ಬಳಸ್ಕೋಬಹುದು ಸರಿಯಾಗಿ ಸಮರ್ಪಕವಾಗಿ. ಅದೇ ರೀತಿ ಇಲ್ಲಿ ಆರ್ಚ್ ಓಪನ್ ಆಗುತ್ತೆ. ಮನೆಯ ನೈಋತ್ಯದ ಒಂದು ಬೆಡ್ರೂಮ್ ಇದು. ನಾವು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತೀವಿ, ಮತ್ತು ಅದೇ ತಪ್ಪನ್ನು ಮಾಡ್ತಾರೆ. ಕಿಟಕಿಯನ್ನು ತಗೊಂಡು ಬಂದು ಸೆಂಟ್ರಿಗೆ ಹಾಕ್ಬಿಡ್ತಾರೆ. ಆ ರೀತಿಯಾಗಿ ಮಾಡ್ಕೋಬೇಡಿ. ಆದಷ್ಟು ಆ ಮೂಲೆಯಿಂದ ಪ್ರಾರಂಭ ಮಾಡಿ, ಅಥವಾ ಇಲ್ಲಿ ಇನ್ನೊಂದು ಸ್ವಲ್ಪ ಒಂದು ಇಲ್ಲಿವರೆಗೆ ಇದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಇಷ್ಟು ಭಾಗ ಮಾತ್ರ ಬಳಸ್ಕೊಳ್ಳಿ. ಅವಾಗ ನೋಡಿ, ಇದು ಚಿಕ್ಕದಾಯ್ತು ಅವಾಗ ವಿಂಡೋ. ಇಷ್ಟೇ ಸಾಕು. ಆ ಗೋಡೆಯಿಂದ ಸ್ಟಾರ್ಟ್ ಮಾಡ್ಬೋದು, ಅಥವಾ ಇಷ್ಟೇ ಚಿಕ್ಕದಾಗಿ ವಿಂಡೋನ ಮಾಡ್ಕೋಬಹುದು. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಇದು ನೈಋತ್ಯದ ಬೆಡ್ರೂಮು ತುಂಬಾ ದೊಡ್ಡದಾಗೇನಿಲ್ಲ, ಚಿಕ್ಕದಾಗಿದೆ. ಹಾಗಾಗಿ ಅಲ್ಲಿ 3 ಅಡಿ ವಿಂಡೋ, ಇಲ್ಲಿ 3 ಅಡಿ ವಿಂಡೋ ಅಷ್ಟಿದ್ರೆ ಸಾಕಾಗುತ್ತೆ. ಮನೆಗೆ ಒಂದು ರೇಷೋ ಅಂತ ಇರುತ್ತೆ, ಉದ್ದ ಅಗಲಕ್ಕೊಂದು ರೇಷೋ ಅಂತ ಇರುತ್ತೆ, ರೂಮ್ಗಳಿಗೂ ಅದೇ ರೀತಿ ಇರುತ್ತೆ. ಎಲ್ಲ ಒಂದು ಬ್ಯಾಲೆನ್ಸ್ ಮಾಡಿ ನಾವು ಕಿಟಕಿಗಳನ್ನಾಗ್ಲಿ ಮನೆಯ ರೂಮ್ಗಳ ವ್ಯವಸ್ಥೆಯನ್ನಾಗ್ಲಿ ಮಾಡಬೇಕಾಗುತ್ತೆ. ಎಲ್ಲರೂ ಏನು ತಿಳ್ಕೊಂಡ್ಬಿಡ್ತಾರೆ ಅಂತಂದ್ರೆ, ಒಂದು ಯಾರು ಬೇಕಾದ್ರೆ ಮಾಡ್ಬೋದು, ಅದೇನು ದೊಡ್ಡದು ಅಲ್ಲಿ ನಾವು ವಿಡಿಯೋ ನೋಡ್ಕೊಂಡು ಮಾಡ್ತೀನಿ ಅಂತ ಹೋಗ್ತಾರೆ. ಆ ರೀತಿಯಾಗಿ ಮಾಡೋಕ್ಕಾಗಲ್ಲ. ಕಾರಣ ಏನಂದ್ರೆ, ಅದಕ್ಕೆ ಉದ್ದ ಅಗಲಕ್ಕೊಂದು ರೇಷೋ ಅಂತ ಇರುತ್ತೆ, ಪ್ರತಿಯೊಂದಕ್ಕೂ ವ್ಯವಸ್ಥಿತವಾದ ಒಂದು ಅಳತೆ ಅಂತಿರುತ್ತೆ, ಲೆಕ್ಕಾಚಾರ ಅಂತಿರುತ್ತೆ. ಅದಕ್ಕಂತಾನೆ ಒಂದು ಪ್ಲಾನಿಂಗ್ ಅಂತ ಇರೋದು. ಪ್ಲಾನಿಂಗ್ ಹಂತದಲ್ಲಿ ನೀವು ನಮ್ಮ ಹತ್ರ ಬಂದಾಗ ಅವೆಲ್ಲವನ್ನು ನಾವು ಚೆಕ್ ಮಾಡಿ ಆ ಒಂದು ಸಂತುಲತೆಯೊಂದಿಗೆ ನಿಮಗೆ ಪ್ಲಾನ್ ಅನ್ನು ಕೊಡೋದ್ರಿಂದ ನಿಮ್ಗೆ ಆ ಒಂದು ಅನ್ನೆಸರಿ ನೋಡಿ, ಇವಾಗ ಇದನ್ನು ಹೊಡಿಬೇಕಾಗಿ ಬರ್ಬೋದು, ಅದನ್ನೆಲ್ಲ ನಿಮಗೆ ಖರ್ಚುಗಳು ಉಳಿತಾಯ ಆಗುತ್ತೆ ಅನ್ನೋವಂಥ ವಿಚಾರಕ್ಕೆ ನಾನು ನಿಮಗೆ ಪ್ಲಾನಿಂಗ್ ತಗೊಳ್ಳಿ ಅಂತ ಹೇಳೋದು. ನೀವು ನಮ್ಮನ್ನು ಫಾಲೋ ಮಾಡ್ತಿದ್ದೀರಾ ಅಂತಂದರೆ, ಫಾಲೋ ಮಾಡ್ತಾ ಇದ್ದೀರಾ, ನಮ್ಮ ವಿಡಿಯೋಗಳು ನೋಡ್ತಾ ಇದ್ದೀರಾ, ಅದೆಲ್ಲ ಅರ್ಥ ಆಗ್ತಿದೆ ನಿಮ್ಗಂದ್ರೆ ನಿಮ್ಮ ಒಳ್ಳೆ ಸಮಯ ಬಂದಿದೆ ಅಂತ ತಿಳ್ಕೊಳ್ಳಿ. ನಮ್ಮ ಹತ್ರ ಹೊಸದಾಗಿ ಕಟ್ತಾ ಇದ್ರೆ ನಮ್ಮ ಹತ್ರ ಪ್ಲಾನ್ ತಗೊಂಡು ಮುಂದುವರಿರಿ, ನಿಮ್ಗೆ ಸಾಕಷ್ಟು ಬೆನಿಫಿಟ್ ಆಗುತ್ತೆ. ಬೆಡ್ರೂಮು ಇದಕ್ಕೂ ಕೂಡ ಒಂದು ಬಾಗಿಲೇನಿದೆ, ಉಚ್ಚ ಸ್ಥಾನದಲ್ಲಿ ಬಂದಿದೆ. ಹಾಗೆ ಮುಂದೆ ಬಂದರೆ ಈ ರೂಮು ಸ್ವಲ್ಪ ದೊಡ್ಡದಾಗಿ ಆಗ್ತಾ ಇತ್ತು, ಮತ್ತೆ ಅವರಿಗೆ ಇನ್ನೊಂದು ಎಕ್ಸ್ಟರ್ನಲ್ ಡೋರ್ನ ಅವಶ್ಯಕತೆ ಇರೋ ಕಾರಣಕ್ಕೆ ಈ ರೂಮನ್ನು ನಾವು ಮಾಡಿಫೈ ಮಾಡಿ ಸ್ವಲ್ಪ ಚಿಕ್ಕದಾಗಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇಲ್ಲಿ ಬಾಗಿಲಿನ ಮಹತ್ವ ಏನಾಗಾದ್ರೆ, ಇದು ಉಚ್ಚ ಸ್ಥಾನದ ಬಾಗಿಲು. ಜಾತಕದಲ್ಲಿ 10ನೇ ಮನೆ ಇದ್ದಾಗ ಪ್ರಮೋಷನ್ ಆಗುತ್ತೆ, ಅಧಿಕಾರ ಪ್ರಾಪ್ತಿ ಆಗುತ್ತೆ.
ಅದೆಲ್ಲ ನಿಜ. ಆದರೆ ಜಾತಕದಲ್ಲಿ 10ನೇ ಮನೆ ಇಲ್ಲ ಅಂತಂದರೆ 10ನೇ ಮನೆ ಆಕ್ಟಿವೇಟ್ ಮಾಡ್ಕೋಬೇಕಾ? ಅವಾಗ ಈ ಬಾಗಿಲು ಕೆಲಸಕ್ಕೆ ಬರುತ್ತೆ. ಬಾಗಿಲನ್ನು ಇಟ್ಟಾಗ ನಿಮ್ಮ ಮಾಡ್ತಿರ್ತಕ್ಕಂತಹ ವೃತ್ತಿಯಲ್ಲಿ ಪ್ರಮೋಷನನ್ನು ಕೊಡುತ್ತೆ, ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಕೊಡುತ್ತೆ. ಆ ರೀತಿಯಾದ ಒಂದು ಗುಣಲಕ್ಷಣ ಹೊಂದಿರತಕ್ಕಂತಹ ಈ ಬಾಗಿಲು ಇಲ್ಲಿ ಕೊಡಲಾಗಿದೆ. ಈ ಮನೆ ವಿಶೇಷತೆ ಏನಂದರೆ, ಈ ಮನೆಗೆ ಯಾವುದೇ ಅಟ್ಯಾಚ್ ಟಾಯ್ಲೆಟನ್ನು ನಾವು ಕೊಟ್ಟಿಲ್ಲ. ಯಾಕಂದರೆ ಅವಕಾಶ ಇದ್ದಾಗ, ಸ್ಥಳಾವಕಾಶ ಇದ್ದಾಗ ಯಾವುದೇ ರೀತಿಯ ಅಟ್ಯಾಚ್ ಟಾಯ್ಲೆಟ್ಗಳನ್ನು ಮಾಡ್ಕೋಬೇಡಿ, ಅದರಿಂದ ದೂರ ಇರಿ. ಆವಾಗ ನೀವು ಬಹಳ ಒಂದು ಆರೋಗ್ಯವಾಗಿರ್ತೀರಾ ಅನ್ನುವಂಥ ವಿಚಾರ. ಹಾಗಾದರೆ ಹೊರಗಡೆ ಎಲ್ಲಿ ಮಾಡ್ಕೋಬೋದು ಟಾಯ್ಲೆಟ್ ಅನ್ನೋದಾದರೆ, ಹೊರಗಡೆ ಟಾಯ್ಲೆಟ್ ಹೇಗೆ ಮಾಡ್ಕೋಬೇಕು ಪ್ರತಿಯೊಂದನ್ನು ವಿವರಣಾತ್ಮಕ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಮನೆಯ ಹೊರಗಡೆ ಟಾಯ್ಲೆಟ್ ಎಲ್ಲಿ ಬರಬೇಕು ಅಂತ ಆ ವಿಡಿಯೋದಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಸಂಪೂರ್ಣ ವಿವರಣೆಯೊಂದಿಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಥರ ನೀವು ಮನೆಯ ಹೊರಗಡೆ ಟಾಯ್ಲೆಟನ್ನು ಮಾಡ್ಕೋಬೋದು. ಎಲ್ಲರೂ ಪಿಟ್ಗುಂಡಿ ಅಂತ ಕೇಳ್ತೀರಿ. ಪಿಟ್ಗುಂಡಿಗೆ ವ್ಯವಸ್ಥೆ ಹೇಗೆ? ಈ ಮನೆಗೆ ಇದರ ಡಿಗ್ರಿಗೆ ಅನುಗುಣವಾಗಿ ಮತ್ತು ಈ ಮನೆ ಅಳತೆಗೆ ಅನುಗುಣವಾಗಿ ನಮಗೆ ಇಲ್ಲಿ ಪಿಟ್ಗುಂಡಿ ಬರ್ತಾ ಇದೆ. ಈ ಜಾಗದಲ್ಲಿ ಇಲ್ಲಿ ಒಂದು ಪಿಟ್ಗುಂಡಿ ಮಾಡಬೇಕು. ಹಾಗಾದರೆ ಪಿಟ್ಗುಂಡಿ ಬಹಳ ದೊಡ್ಡದು ಮಾಡ್ಬೋದಾ? ಇಲ್ಲ. ಒಂದು 4 ಅಡಿ ಅಳತೆಯಲ್ಲಿ ಆಳ ಒಂದು 6 ಅಡಿ 6.5 ಅಡಿ ಅಷ್ಟೇ ಮಾಡ್ಕೋಬೋದು. ನಮ್ಮ ಪಿಟ್ಗುಂಡಿ 6 ಅಡಿ ಇದ್ದರೆ ನಮ್ಮ ಸಂಪು 2 ಅಡಿ ಜಾಸ್ತಿ ಆಳ ಇರಬೇಕು. ಆವಾಗ 8 ಅಡಿ ಇರಬೇಕು. ನಮ್ಮ ಸಂಪಿನ ಆಳದ ಮೇಲೆ ನಮ್ಮ ಪಿಟ್ಗುಂಡಿಯ ಆಳ ನಿರ್ಧಾರ ಆಗುತ್ತೆ. ಅದನ್ನು ಗಮನಿಸ್ಕೊಳ್ಳಿ ಮಾಡುವಾಗ. ಯಾರೋ ಬಾವಿ ಥರ ತೋಡ್ಕೊಂಡ್ಬಿಡ್ತೀರ 10 ಅಡಿ 12 ಅಡಿ, ಆ ರೀತಿಯಾಗಿ ಮಾಡ್ಕೋಬೇಡಿ. ತುಂಬ ಆಳದ ಅವಶ್ಯಕತೆ ಇರೋದಿಲ್ಲ. ಸಂದರ್ಭಿಕವಾಗಿ ಅದನ್ನು ಖಾಲಿ ಮಾಡಿಸುವಂಥ ವ್ಯವಸ್ಥೆ ಈಗ ನಿಮ್ಮ ನಗರಸಭೆಯಿಂದಾಗಲಿ, ನಿಮ್ಮ ಮುನ್ಸಿಪಾಲ್ಟಿಗಳಿಂದಾಗಲಿ, ಪಂಚಾಯತಿಂದಾಗಲಿ ಬರ್ತಾ ಇರೋ ಕಾರಣಕ್ಕೆ ಖಾಲಿ ಮಾಡಿಸಿ ಮತ್ತೆ ವ್ಯವಸ್ಥಿತವಾಗಿ ಬಳಕೆ ಮಾಡ್ಕೋಬೋದು. ನಮ್ಮ ಮನೆಗೆ ಸಂಪು ಕರ್ಣರೇಖೆಗೆ ಕನೆಕ್ಟ್ ಆಗಬೇಕು. ಕರ್ಣರೇಖೆ ಅಂದರೆ ಯಾವುದು? ಅವಾಗ ನೈಋತ್ಯದಿಂದ ಈಶಾನ್ಯಗೆ ಬರ್ತಕ್ಕಂಥ ಕರ್ಣರೇಖೆ. ಈ ಕರ್ಣರೇಖೆಗೆ ಸಂಪು ಕನೆಕ್ಟ್ ಆಗಬೇಕು. ಹಾಗಾಗಿ ಈ ಮನೆಯ ಅಳತೆಗನುಗುಣವಾಗಿ ನಾವು ನೋಡಿ ಸಂಪನ್ನ ಅಲ್ಲಿಂದ ಇಲ್ಲಿ ತನಕ ತಗೊಂಡಿದ್ದೀವಿ. ಈ ರೀತಿಯಾಗಿ ವ್ಯವಸ್ಥಿತವಾಗಿ ಮನೆಯ ಸಂಪನ್ನ ಪಿಟ್ಗುಂಡಿಯನ್ನು ಪ್ರತಿಯೊಂದನ್ನು ಮಾಡಿಕೊಂಡಾಗ ಅಭಿವೃದ್ಧಿಯನ್ನು ಕೂಡ ನಾವು ಖಚಿತವಾಗಿ ಅಭಿವೃದ್ಧಿ ಆಗ್ತೀರ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಈ ಮನೆಯಲ್ಲಿ ಒಂದು ಮನೆಗೆ ಒಂದು ಕಾಂಪೌಂಡ್ ಬೇಕಾಗುತ್ತೆ. ಆ ಕಾಂಪೌಂಡ್ಗೂ ಒಂದು ರೂಲ್ಸ್ ಅಂತ ಇರುತ್ತೆ. ಆ ರೂಲ್ಸನ್ನು ತಿಳಿಸ್ಕೊಟ್ಟಿದ್ದೀನಿ. ಆದರೂ ಕೂಡ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ಗೋಡೆಯಿಂದ ಈ ಮನೆ ಹೈಟ್ 10 ಅಡಿ ಇದೆ ಅಂದಾಗ ಉತ್ತರದಲ್ಲಿ 10 ಅಡಿ ನಾವು ಕಾಂಪೌಂಡ್ ಹಾಕೋಬೋದು. ಅದೇ ರೀತಿ ಪೂರ್ವದಲ್ಲೂ 10 ಅಡಿಗೆ ಕಾಂಪೌಂಡ್ ಹಾಕೋಬೋದು. ಆದರೆ ದಕ್ಷಿಣ ಪಶ್ಚಿಮ ಎರಡು ಏನಿದೆ ಅದು 5 ಅಡಿ ಮೀರಬಾರ್ದು. ಈ ರೀತಿಯ ಕಾಂಪೌಂಡ್ ವ್ಯವಸ್ಥೆಯನ್ನು ಮಾಡಿಕೊಂಡು ಮುಂದುವರಿರಿ. ಆದಷ್ಟು ಬೇಗ ನಿಮ್ಮ ಮನೆಯ ಗೃಹ ಪ್ರವೇಶದ ಕನಸು ನನಸಾಗಲಿ ಅಂತ ನಾನು ಆಶಿಸ್ತಾ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿ ಇನ್ನೂ 10 ಹಲವು ವಿಡಿಯೋಗಳೊಂದಿಗೆ 10 ಹಲವು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೇರೆ ವಿಡಿಯೋಗಳನ್ನ ನೋಡ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.